ಹುಟ್ಟು ಉಚಿತ, ಸಾವು ಖಚಿತ, ಆತ್ಮಹತ್ಯೆ ಸ್ವಲಿಖಿತ. ಒಬ್ಬ ವ್ಯಕ್ತಿಯ ಆತ್ಮಹತ್ಯೆಯಿಂದ ಈ ಜಗತ್ತಿನ ತಕ್ಕಡಿಯ ತುಲನೆ ಏರುಪೇರಾಗುತ್ತದೆ. ಇಂತಹ ಆತ್ಮಹತ್ಯಾ ಅಪರಾಧಿಗಳ ಆತ್ಮಾವಲೋಕನವೇ ಈ ಕತೆ. ಇಲ್ಲೇನು ನಡೀತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಜೀವನ ಸಾಕಾಗಿ ಆತ್ಮಹತ್ಯೆ ಮಾಡಿಕೊಂಡೆ. ಆದರೆ ಇಲ್ಲಿ ಅದಕ್ಕಿಂತ ಜಾಸ್ತಿ ತಲೆನೋವಿದೆ ಅನಿಸ್ತಿದೆ. ಆತ್ಮಹತ್ಯೆ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅನ್ಕೊಂಡ್ರಾ? ಅಥವಾ ಕಷ್ಟಗಳೇ ಇಲ್ದಲೇ ಇರೋ ಮತ್ತೊಂದು ಹೊಸ ಜೀವನ ಸಿಗುತ್ತೆ ಅನ್ಕೊಂಡ್ರಾ? ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಸಿಗುತ್ತೆ. ಆದರೆ ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ ಮೇಲೆ ಹೆಸರು ಅಭಿಲಾಷ್, ವಯಸ್ಸು 21. ನೀನು ಯಾಕೆ ಆತ್ಮಹತ್ಯೆ ಮಾಡಿಕೊಂಡೆ? ನನಗೆ ಸುಜಿತ್ ಅಂದರೆ ಪ್ರಾಣ. ಅವರೆಲ್ಲ ಸಿನಿಮಾಗಳನ್ನು ಫಸ್ಟ್ ಡೇ 4 ಸೋನು ಎಕ್ಸಾಮ್ ಇದ್ರೂ ನೋಡ್ತಾ ಇದ್ದೆ. ಅವ್ರ ಥರನೇ ಬಟ್ಟೆ, ಕಟಿಂಗ್. ಸುಜಿತ್ ನನ್ನೊಳಗೆ ಸೇರಿ ಹೋಗ್ಬಿಟ್ಟಿದ್ರು. ಅವ್ರನ್ನ ಒಂದ್ಸಲ ನೋಡಬೇಕು ಅಂತ ಆಸೆ ಇತ್ತು. ಒಂದಿನ ಕಾಲೇಜ್ಗೆ ಹೋಗ್ತೇನೆ ಮನೇಲಿ ಟಿ ವಿ ನೋಡ್ತಾ ಕೂತಿದ್ದೆ. ನನ್ನ ಫ್ರೆಂಡ್ ಕಾಲ್ ಮಾಡಿ ಹೇಳ್ದ ಸುಜಿತ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ. ನ್ಯೂಸ್ನವರು ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತಾ ಇದ್ರು. ಸುಜಿತ್ ಸಿನಿಮಾಗಳಲ್ಲಿ ಸತ್ತಾಗಲೇ ನನಗೆ ಆ ಸಿನಿಮಾ ಇಷ್ಟ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ನಿಜ ಜೀವನದಲ್ಲಿ ಈ ಥರ ಆಗ್ತಾಯಿದೆ ಅಂದಾಗ ನಂಗೆ ಆ ಜೀವನ ಇಷ್ಟ ಆಗ್ದೇ ಆತ್ಮಹತ್ಯೆ ಮಾಡಿಕೊಂಡೆ. ನಾನು ಸತ್ತಾದ್ಮೇಲೆ ಅವ್ರನ್ನ ನೋಡ್ಬೋದು ಅಂದ್ಕೊಂಡೆ. ಆದರೆ ಇಲ್ಲಿ ಏನಾಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ. ನೀನೇನು ಸುಜಿತ್ನ ನೋಡಕ್ಕೆ ಅಂತ ಆತ್ಮಹತ್ಯೆ ಮಾಡಿಕೊಂಡೆ. ಆದರೆ ಸುಜಿತ್ ಈಗ ಚೇತರಿಸ್ಕೊಳ್ತಿದ್ದಾರೆ. ನಿನ್ನ ಹುಚ್ಚು ನಿರ್ಧಾರಕ್ಕೆ ನಿನ್ನ ಜೀವನ ಬಲಿಯಾಯಿತು. ನನಗೇನು ಅರ್ಥ ಆಗ್ತಾ ಇಲ್ಲ. ನಾನು ಸತ್ತಿದ್ರೆ ಇಲ್ಲಿ ನನ್ನವರು ಯಾರೂ ಕಾಣ್ತಾ ಇಲ್ಲ. ಏಕೆ? ಏನು ಜಾಗ ಇದು? ಇದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋರು ಬರೋ ಲೋಕ. ನಿಮ್ಮ ಲೋಕಕ್ಕೂ ಈ ಲೋಕಕ್ಕೂ ಅಂಥ ವ್ಯತ್ಯಾಸ ಏನೂ ಇರೋದಿಲ್ಲ. ಹಾಗಾದರೆ ನನಗೆ ಹೊಸ ಜನ್ಮ ಸಿಗೋದಿಲ್ವಾ? ಸ್ವರ್ಗ ನರಕ ಇರಲ್ವಾ? ಏನು ಸಿಗತ್ತೆ ಸಿಗಲ್ಲ ಅನ್ನೋದು ಕೊನೆಯಲ್ಲಿ ಗೊತ್ತಾಗತ್ತೆ. ಈಗ ನಿನ್ನ ಸರ್ದಿ ಮುಗೀತು, ನೀನು ಹೊರಗಡೆ ಹೋಗ್ಬೋದು. ನನ್ನ ಹೆಸರು ಆತ್ಮಾರಾಮ್. ನಾನು ಸಾಫ್ಟ್ವೇರ್ ಇಂಜಿನಿಯರಾಗಿ ಕೆಲಸ ಮಾಡ್ತಿದ್ದೆ. ನನ್ನ ಜೊತೆನೇ ಕೆಲಸ ಮಾಡ್ತಿದ್ದ ಹುಡುಗಿ ಸಂಗೀತನ ತುಂಬ ಪ್ರೀತಿಸಿದ್ದೆ. ತುಂಬ ಸಲ ಪ್ರಪೋಸ್ ಕೂಡ ಮಾಡಿದೆ. ಅವಳಿಗೆ ನಾ ಕೊಟ್ಟಿದ್ದ ಗಿಫ್ಟ್ ಬೇಕಿತ್ತು, ಆದರೆ ನನ್ನ ಪ್ರೀತಿ ಬೇಕಿರಲಿಲ್ಲ. ನನ್ನ ತಲೆ ಕೆಟ್ಟೋಗಿತ್ತು. ಆಫೀಸಲ್ಲಿ ಅವಳ ಮುಖ ನೋಡೋಕ್ಕೂ ಆಗ್ತಿರ್ಲಿಲ್ಲ. ವಾರಗಟ್ಟಲೆ ಮನೆಯಿಂದನೇ ಕೆಲಸ ಮಾಡಿದೆ. ಕೊನೆಗೆ ಒಂದು ಸಲ ಅವಳು ಲವ್ ಮಾಡ್ತಾಳೋ ಇಲ್ಲೋ ಅಂತ ಬ್ಲ್ಯಾಕ್ ಮೇಲ್ ಮಾಡೋಣ ಅಂತ ಒಂದು ಮೇಲ್ ಮಾಡಿದೆ. ನನಗೆ ಎಸ್ ಆರ್ ನೋ ಅಂತ ರಿಪ್ಲೈ ಬೇಕೇ ಬೇಕಿತ್ತು. ನೋ ಅಂದರೆ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಕಳಿಸಿದೆ. ನಾ ಎಕ್ಸ್ಪೆಕ್ಟ್ ಮಾಡಿದಾಗೆ ರಿಪ್ಲೈ ಬಂತು ನೋ ಅಂತ. ನನಗೆ ಅವಳ ಮೇಲಿರೋ ಪ್ರೀತಿನ ಅವಳು ಯಾವತ್ತೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತ ಬೇಜಾರಲ್ಲಿ ಆತ್ಮಹತ್ಯೆ ಮಾಡಿಕೊಂಡೆ. ಆದರೆ ಇಲ್ಲಿ ನಾನು ಅಂದ್ಕೊಳ್ದೇ ಇರೋದೆಲ್ಲ ನಡೀತಾ ಇದೆ. ನೀವು ಯಾರು? ನಾನು ಯಾರ? ಸತ್ ಮೇಲೆ ನೀವು ಯಾರನ್ನು ನೋಡ್ತೀರೋ ಆ ವ್ಯಕ್ತಿನೇ ನಾನು. ನೀವು ಯಮಾನ? ಈ ಲೋಕಕ್ಕೆ ಹೆಸರೇ ಇಲ್ಲ, ಹಾಗೆ ನನಗೂ ಹೆಸರಿಲ್ಲ. ನಿಮ್ಗೆ ಹೇಗೆ ಅರ್ಥ ಆಗ್ತೀನೋ ಅದೇ ನಾನು. ಪರವಾಗಿಲ್ಲ. ನನಗೆ ನೀಡ್ತಿರೋ ಗೌರವ ಸ್ವಲ್ಪ ನಿಮ್ಮ ಜೀವದ ಮೇಲೆ ಇದ್ದಿದ್ರೆ ಈ ಲೋಕಕ್ಕೆ ಬರೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಮತ್ತೆ ಭೂಮಿ ಅಂತ ಲೋಕ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ನಿಜ ಹೇಳಬೇಕು ಅಂದರೆ ಯಾಕೆ ಆತ್ಮಹತ್ಯೆ ಮಾಡಿಕೊಂಡೆ ಅಂತ ತುಂಬ ಬೇಜಾರಾಗ್ತಿದೆ. ನಿನ್ನ ಕತೆ ಹೇಳು. ನನ್ನ ಹೆಸರು ದಯಾನಂದ್. ನಾನು ಪ್ರೀತಿಸಿದ ಹುಡುಗಿನೇ ಮದುವೆ ಆದೆ. ಸಂಬಳ ಕಮ್ಮಿ ಇತ್ತು, ಆದರೆ ಜೀವನ ಚೆನ್ನಾಗಿತ್ತು.
ಕೆಲಸದ ಮೇಲೆ ಹೊಸ ಹೊಸ ಊರು ನೋಡೋ ಅವಕಾಶ ಸಿಗ್ತಿತ್ತು. ಹೀಗೆ ಒಂದು ಸಲ ಕೆಲಸದ ಮೇಲೆ ಸೂರತ್ಗೆ ಹೋಗಿದ್ದೆ. ನನ್ನ ಹಳೆ ಫ್ರೆಂಡ್ ಒಬ್ಬ ಕಾಲ್ ಮಾಡ್ದ. ನಾನು ಅಂದ್ಕೊಂಡೆ ನಾನು ಬರೆದಿರೋ ಹೊಸ ಪುಸ್ತಕದ ಬಗ್ಗೆ ಏನಾದರೂ ಮಾತಾಡ್ತಾನೆ ಅಂತ. ಆದರೆ ಅವನು ಹೇಳಿದ ವಿಷಯ ನನ್ನ ಇಡೀ ಜೀವನನೇ ಬದಲಾಯಿಸ್ಬಿಡ್ತು. ಕೆಲಸನ ಅರ್ಧಕ್ಕೆ ನಿಲ್ಲಿಸಿ ಮನೆಗೆ ವಾಪಸ್ ಬಂದೆ. ನನ್ನ ಫ್ರೆಂಡು ನನ್ನ ಹೆಂಡ್ತಿನ ಬೇರೆ ಗಂಡಸಿನ ಜೊತೆ ನೋಡಿದ ವಿಷಯನ ಅವಳಿಗೆ ಹೇಳಿದೆ. ಇದನ್ನೇ ದೊಡ್ಡ ಜಗಳ ಮಾಡಿ ಮನೆ ಬಿಟ್ಟು ಹೊರಟೋದ್ಲು. ಡೈವರ್ಸ್ ನೋಟಿಸ್ ಕೂಡ ಬಂತು. ಯಾರ್ಯಾರ್ದೋ ಜೀವನದ ಕತೆ ಬರೆಯೋ ನಾನು ನನ್ನ ಜೀವನದ ಕತೆನೇ ಬರೆಯೋಕ್ಕೆ ಶುರು ಮಾಡಿದೆ. ಅವಳನ್ನ ಮರಿಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂಬಿಟ್ಟೆ. ನೀನೇನೋ ಆತ್ಮಹತ್ಯೆ ಮಾಡ್ಕೊಂಡೆ. ಆದರೆ ನಿನ್ನ ಹೆಂಡತಿ ಪರಿಸ್ಥಿತಿ ಈಗ ಹೇಗಿದೆ ಗೊತ್ತಾ? ಏನಾಯಿತು? ಹೇಗಿದ್ದಳು ಅವಳು? ಅವಳಿಗೇನಾಗಿಲ್ಲ ತಾನೆ? ಇಬ್ರು ಜಗಳ ಮೂರನೇ ಅವನಿಗೆ ಲಾಭ ಅಂತಾರೆ. ಆದರೆ ಇಲ್ಲಿ ನಿಮ್ಮ ಜಗಳ ನಿನ್ನ ಹೆಂಡತಿಗೆ ಲಾಭ ಆಯಿತು. ನನ್ನ ಹೆಸರು ಸ್ವಾಗತ್. ನನಗೊಬ್ಬ ಅವಳಿ ತಮ್ಮ ಇದ್ದ, ಚಿರಾಗ್. ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ಬಿಸ್ನೆಸ್ ಎಲ್ಲ ನಾನೇ ನೋಡ್ಕೊತಿದ್ದೆ. ನನ್ನ ತಮ್ಮನಿಗೆ ಈ ಬಿಸ್ನೆಸ್, ಸ್ಟಡೀಸ್ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ. ನನ್ನ ಎಂಗೇಜ್ಮೆಂಟ್ ಆಗಿ ಸ್ವಲ್ಪ ದಿನಕ್ಕೆ ನನ್ನ ತಮ್ಮ ಸೂಸೈಡ್ ಮಾಡ್ಕೊಂಬಿಟ್ಟ. ನಂಗೆ ತುಂಬ ಶಾಕ್ ಕೊಟ್ಟಂಗಾಯ್ತು. ಅಪ್ಪ ಅಮ್ಮ ಆದಮೇಲೆ ಅವನೇ ಪ್ರಾಣ ಅಂತ ಸಾಕಿದ್ದೆ. ಅವನು ಎಂಥ ಪರಿಸ್ಥಿತಿಯಲ್ಲೋ ಸೂಸೈಡ್ ಮಾಡ್ಕೊಳೋಂಥ ಕ್ಯಾರೆಕ್ಟರ್ ಆಗಿರಲಿಲ್ಲ. ಅದಕ್ಕೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿಸ್ದೆ. ಅದರಲ್ಲಿ ಏನು ಗೊತ್ತಾಯಿತು ಅಂದರೆ, ಅವನು ನಾನು ಮದುವೆ ಆಗಬೇಕಿದ್ದ ಹುಡುಗಿನ ಲವ್ ಮಾಡ್ತಾ ಇದ್ನಂತೆ. ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡ್ತಿದ್ದಂತೆ. ಅದಕ್ಕೆ ಅವಳು ಈ ವಿಷಯ ನಿಮ್ಮ ಅಣ್ಣಂಗೆ ಹೇಳ್ತೀನಿ ಅಂತ ಹೇಳಿದಕ್ಕೆ ಅವನು ಶೂಟ್ ಮಾಡ್ಕೊಂಬಿಟ್ಟ. ಅವನ ಕ್ಯಾರೆಕ್ಟರ್ ನಂಗೆ ತುಂಬ ಹಾಂಟ್ ಮಾಡ್ತಿತ್ತು. ಅದಕ್ಕೆ ನಾನು ಸೂಸೈಡ್ ಮಾಡ್ಕೊಂಬಿಟ್ಟೆ. ನೀನ್ ತಮ್ಮಂಗಾಗಿ ಆತ್ಮಹತ್ಯೆ ಮಾಡ್ಕೊಂಡೆ. ಆದ್ರೆ ಏನ್ ಸಿಕ್ತು ನಿಂಗೆ? ಮತ್ತದೇ ಜೀವನ, ಮತ್ತದೇ ಕಷ್ಟಗಳು. ನೀವೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಏನೇನ್ ನಡೀತ್ ಗೊತ್ತಾ? ನೀವೆಲ್ಲ ಸತ್ತು ಇವತ್ತಿಗೆ ಸರಿಸುಮಾರು 1 ತಿಂಗಳಾಯ್ತು. ನಿಮಗ್ ಬಂದಿದ್ದ ಪರಿಸ್ಥಿತಿಗಳು ಮತ್ತು ಕಷ್ಟಗಳು ಈಗ್ಲೂ ನಿಮ್ಗೆ ಅಷ್ಟೇ ದೊಡ್ಡದಾಗಿ ಕಾಣ್ತಿದ್ಯಾ? ನೀವು ನಿಮ್ ಸಣ್ಣ ವಯಸ್ಸಿನಲ್ಲಿ ಹಾಕಿದ ಚಪ್ಲಿ ನಿಮ್ ಕಾಲಿಗೀಗಾಗುತ್ತಾ? ಕಾಲ ಕಳೀತಾ ಕಷ್ಟಗಳನ್ನ ಎದುರಿಸ್ತಾ ಎಲ್ಲವೂ ಚಿಕ್ಕದಾಗುತ್ತೆ. ನೀವು ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ನೀವು ಪ್ರೀತಿಸ್ತಿದ್ದೋರು ಇಲ್ಲ ನಿಮ್ಮನ್ ಪ್ರೀತಿಸ್ತಿದ್ದೋರ್ ಪರಿಸ್ಥಿತಿ ಈಗೇನಾಗಿದೆ ಗೊತ್ತಾ? ನಿನಗ್ಯಾರೋ ಸಂಬಂಧನೇ ಇಲ್ದೇ ಇರೋ ವ್ಯಕ್ತಿಗೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡೆ. ಆದ್ರೆ ಎಲ್ರನ್ನೂ ಕಳ್ಕೊಂಡು ನಿನಗೋಸ್ಕರ ಬದುಕ್ತಾ ಇದ್ದ ನಿನ್ನ ತಾಯಿ ನೆನ್ಪಾಗ್ಲಿಲ್ಲ ಅಲ್ವಾ ನಿನಗೆ? ಈಗ ಅವರು ಸಾಯೋ ಪರಿಸ್ಥಿತಿಲಿದ್ದಾರೆ. ಬೆಳೆದ ಮಗ ತಾಯಿ ಕಣ್ಣೆದುರಿಗೆ ಹೋದ್ರೆ ಆ ಸಾವು 1000 ಪ್ರಸವದ ನೋವಿನ ಸಮನಾಗಿರುತ್ತೆ. ನಿನ್ಗೊಂದ್ ಮೇಲ್ ಬಂತಲ್ವಾ? ಅದನ್ ಯಾರು ಕಳ್ಸಿದ್ದು ಅಂತ ಸರಿಯಾಗಿ ನೋಡ್ದ್ಯಾ? ಅದನ್ ಸರಿಯಾಗಿ ನೋಡಿದಿದ್ರೆ ನಿನ್ಗಿವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೀನ್ ಮೇಲ್ ಕಳ್ಸಿದ್ದು ಸಂಗೀತಗಲ್ಲ, ನಿನ್ನ ಟೀಮ್ ಮೇಲ್ ಐಡಿಗೆ. ಅದನ್ನ ನೋಡಿದ್ ನಿನ್ ಸ್ನೇಹಿತ ನೀನ್ ಆತ್ಮಹತ್ಯೆ ಮಾಡ್ಕೋಬೇಡ ಅಂತ ನೋ ಅಂತ ರಿಪ್ಲೈ ಮಾಡ್ದ. ಆದ್ರೆ ನೀನು ಹೆಸರು ನೋಡ್ದೆ ಅದನ್ನ ಅವಳು ಕಳ್ಸಿದ್ದು ಅಂತ ಆತ್ಮಹತ್ಯೆ ಮಾಡ್ಕೊಂಡೆ. ಇದೆಲ್ಲ ಆದ್ಮೇಲೆ ಅವಳು ನಿನ್ಗೊಂದ್ ಮೇಲ್ ಕಳ್ಸಿದ್ಲು. ಆದ್ರೆ ಅದನ್ನ ನೋಡಕ್ಕೆ ನಿನಗೆ ಅದೃಷ್ಟ ಇರಲಿಲ್ಲ. ನಿನಗಿನ್ನೊಂದು ಸ್ವಲ್ಪ ಹೊತ್ತು ತಾಳ್ಮೆ ಇದ್ದಿದ್ರೆ ನಿನ್ ಪ್ರೀತಿ ನಿನಗೆ ಸಿಕ್ಕಿರೋದು. ನೀನ್ ಸತ್ಮೇಲೆ ಒಂದು ವಿಚಿತ್ರ ನಡೀತು. ನೀನು ನಿನ್ ಜೀವನ ಬಗ್ಗೆ ಬರೀತಿದ್ಯಲ್ಲ ಪೇಪರ್ಗಳು, ಅದು ಪೊಲೀಸ್ನವ್ರ ಕೈಗೆ ಸಿಕ್ತು. ಪೊಲೀಸ್ನವರಿಂದ ಅದು ನ್ಯೂಸ್ನವ್ರ ಕೈಗೂ ಸಿಕ್ತು. ನ್ಯೂಸ್ನವ್ರು ಅದನ್ನ ಸೂಸೈಡ್ ನೋಟ್ ಅಂತ ಒಳ್ಳೆ ಪ್ರಚಾರ ತಗೊಂಡ್ರು. 386 ಪೇಜಿನ ಸೂಸೈಡ್ ನೋಟು. ಇತಿಹಾಸದಲ್ಲಿ ನಿಂದೆ ಮೊದಲು. ಇದಾದ್ಮೇಲೆ ಇನ್ನೊಂದು ವಿಚಿತ್ರ ನಡೀತು. ಈ ಪೇಪರ್ಗಳನ್ನ ನಿನ್ ಹೆಂಡ್ತಿ ಪುಸ್ತಕ ಮಾಡಿಸಿದಾಳೆ. ಒಳ್ಳೆ ಮಾರಾಟನೂ ಆಗ್ತಿದೆ. ಲಕ್ಷ ದುಡ್ಡು ಅವಳಿಗೆ ಸೇರ್ತಿದೆ. ಇನ್ನೊಂದು ವಾರದಲ್ಲಿ ಅವಳು ಇನ್ನೊಂದು ಮದುವೆನೂ ಆಗ್ತಿದ್ದಾಳೆ.
ಬಿಸ್ನೆಸ್ ಅಂತ ನೀನ್ ತುಂಬಾನೇ ಬ್ಯುಸಿ ಇರ್ತಿದ್ದೆ. ಮದುವೆ ಆಗೋ ಹುಡುಗಿ ದೀಪ್ತಿ ಜೊತೆ ಕೂಡ ಸರಿಯಾಗಿ ಕಾಲ ಕಳೀತಿರ್ಲಿಲ್ಲ. ಅದೇ ಬೇಜಾರ್ನಲ್ಲಿದ್ದವಳಿಗೆ ನಿನ್ ತಮ್ಮನ್ ಜೊತೆ ಪರಿಚಯ, ಸ್ನೇಹ ಆಯಿತು. ಅವಳು ನಿನ್ನ ಬಿಟ್ಟು ನಿನ್ ತಮ್ಮನ್ ಪ್ರೀತಿ ಮಾಡೋಕ್ ಶುರು ಮಾಡಿದ್ಲು. ನೀನು ಮತ್ ನಿನ್ ತಮ್ಮ ನೋಡಕ್ ಒಂದೇ ಥರ ಇದ್ರೂ ಅವಳಿಗೆ ನಿನ್ ತಮ್ಮನೇ ತುಂಬಾ ಇಷ್ಟ ಆದ. ಈ ವಿಷಯ ನಿನಗೆ ಗೊತ್ತಾದ್ರೆ ನೀನು ಅವ್ರ ಮದುವೆಗೆ ಒಪ್ಪಲ್ಲ ಅಂತ ನಿನ್ನನ್ ಮುಗ್ಸಕ್ಕೆ ಒಬ್ಬ ಶೂಟ್ರಿಗೆ ಅಡ್ವಾನ್ಸ್ ಸಹ ಕೊಟ್ಟಿದ್ರು. ನೀನ್ ಸತ್ರೆ ಹುಡುಗಿ, ಆಸ್ತಿ ಎರಡೂ ನಿನ್ ತಮ್ಮಂಗ್ ಸಿಗುತ್ತೆ ಅಂತ ಬಹಳ ಖುಷಿಯಾಗಿದ್ರು ಅವರು. ಆದ್ರೆ ಒಂದಿನ ದೀಪ್ತಿಗೆ ನಿನ್ ತಮ್ಮನ್ ನಿಜ ಬಣ್ಣ ಗೊತ್ತಾಯ್ತು. ಚಿರಾಗ್ಗೆ ದೀಪ್ತಿನ ನಿನ್ ಮರ್ಡರ್ಗೆ ಯೂಸ್ ಮಾಡ್ಕೊಂಡು ಆ ಆರೋಪನ ದೀಪ್ತಿ ಮೇಲೆ ಹೊರ್ಸೋ ಪ್ಲಾನ್ ಇತ್ತು. ಇದಾದ್ಮೇಲೆ ಅವನ್ ಲವರ್ನ ಮದ್ವೆ ಆಗೋ ಪ್ಲಾನ್ ಆಗಿತ್ತು. ಈ ವಿಷಯ ತಿಳಿದ ದೀಪ್ತಿ ಅದೇ ಶೂಟರ್ಗೆ ನಿನ್ ಬದ್ಲು ಚಿರಾಗ್ನ ಶೂಟ್ ಮಾಡಕ್ ಹೇಳಿದ್ಲು. ಅದನ್ನವರು ಸೂಸೈಡ್ ಅನ್ನೋ ರೀತಿಯಲ್ಲಿ ಎಲ್ರನ್ನೂ ನಂಬಿಸಿದ್ರು. ನಿನ್ ತಮ್ಮ ಹೋದ್ರೆ ದೀಪ್ತಿಗೆ ನಿನ್ನನ್ ಮದ್ವೆ ಆಗಿ ಸೆಟ್ಲ್ ಆಗೋ ಪ್ಲಾನ್ ಇತ್ತು. ಆದ್ರೆ ನೀನು ದೀಪ್ತಿ ಎಲ್ಲ ಆಸೆನೂ ಮಣ್ಪಾಲ್ ಮಾಡ್ಬಿಟ್ಟೆ. ನೀನ್ ಸತ್ತು ಸ್ವಲ್ಪ ದಿವಸ ಆದ್ಮೇಲೆ ಪೊಲೀಸ್ನವರು ದೀಪ್ತಿನ ಅರೆಸ್ಟ್ ಮಾಡಕ್ಕೆ ಅಂತ ಅವಳ ಮನೆಗೆ ಹೋಗಿದ್ರು. ಆದ್ರೆ ಅವಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಲು. ಯಾವ ತಮ್ಮಂಗೋಸ್ಕರ ನೀನ್ ಆತ್ಮಹತ್ಯೆ ಮಾಡ್ಕೊಂಡೋ ಅದೇ ತಮ್ಮ ನಿನ್ನನ್ನೇ ಮುಗ್ಸಕ್ಕೆ ಪ್ಲಾನ್ ಮಾಡಿದ್ದ. ಈಗ ಹೇಳಿ, ನೀವೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸರಿನಾ? ಎಕ್ಸಾಮಲ್ಲಿ ಫೇಲ್ ಆದೆ ಅಂತ, ಪ್ರೀತಿಸಿದ ಹುಡುಗಿ ಸಿಗ್ಲಿಲ್ಲ, ಕೆಲ್ಸ ಸಿಗ್ಲಿಲ್ಲ ಅಂತ ಈ ಥರ ಚಿಕ್ಕ ವಿಷಯಗಳಿಗೆ ಆತ್ಮಹತ್ಯೆ ಮಾಡ್ಕೋತೀರ. ಒಂದು ಶಿಲೆ ಆಗ್ಬೇಕು ಅಂದ್ರೆ 1000 ಉಳಿಗಳ ಪೆಟ್ಟು ತಿಂದಿರುತ್ತೆ ಆ ಕಲ್ಲು. ನಿಮ್ಗೆಲ್ಲ ನಚಿಕೇತ ಮತ್ತೆ ಯಮನ್ ಕತೆ ಗೊತ್ತಾ? ಕಠೋಪನಿಷತ್. ಬಾಲಕ ನಚಿಕೇತ ಯಮನ ಬಳಿ ಹೋಗಿ ಬಂದ ಕತೆ. ನಚಿಕೇತ ನಿಮ್ತರ ಯಮಲೋಕಕ್ಕೆ ಹೋಗ್ಲಿಲ್ಲ. ಅವನು ಯಮಲೋಕಕ್ಕೆ ಹೋಗಿದ್ದು ಕೇವಲ ತನ್ನ ತಂದೆ ಕೋಪದಿಂದ ಆಡಿದ ಒಂದು ಮಾತುಗೋಸ್ಕರ. ನಚಿಕೇತ ಯಮನ ಮನೆ ಬಳಿ ಹೋಗಿ 3 ದಿನ ಕಾಯ್ತಾನೆ. ತಿರುಗಿ ಬಂದ ಯಮ ನಚಿಕೇತನ ಬಳಿ ಕ್ಷಮೆ ಕೇಳಿ ಆತನಿಗೆ 3 ದಿನ ಕಾಯಿಸಿದಕ್ಕೋಸ್ಕರ 3 ವರಗಳನ್ನು ನೀಡ್ತಾನೆ. ಕೇವಲ ತನ್ನ ತಂದೆಯ ಮಾತಿಗಾಗಿ ಅವನು ಯಮಲೋಕಕ್ಕೆ ಬಂದಿರುವುದಾಗಿ ತಿಳಿದ ಯಮ ಮತ್ತೆ ಆತನಿಗೆ ತನ್ನ ಜೀವವನ್ನು ಪ್ರಸಾದಿಸುತ್ತಾನೆ. ಹಾಗೆ ಅವನಿಗೆ ನೀಡಿದ 3 ವರಗಳಲ್ಲಿ ನಚಿಕೇತ ಯಾವ ಐಶ್ವರ್ಯಗಳನ್ನೂ ಬೇಡದೆ ತನಗೆ ಹುಟ್ಟು ಮತ್ತೆ ಸಾವಿನ ಬಗ್ಗೆ ಇರುವ ಸಂದೇಹಗಳನ್ನು ಅವನ ಬಳಿ ಕೇಳುತ್ತಾನೆ. ಈಗ ಹೇಳಿ, ನೀವೆಲ್ಲ ಯಾವ ಮಹಾಕಾರ್ಯಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರಿ? ನನಗೂ ಒಬ್ಬ ತಮ್ಮ ಇದ್ದ. ಅವನು ನಿಮ್ಮ ಹಾಗೆ ಚಿಕ್ಕ ವಿಷಯಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ. ಎಷ್ಟೋ ಜನರ ಮನಸ್ಥಿತಿ ತಿಳಿದಿದ್ದ ನನಗೆ ನನ್ನ ತಮ್ಮನ ಈ ಮನಸ್ಥಿತಿ ತಿಳಿಲೇ ಇಲ್ಲ. ನೀವೆಲ್ಲ ಸೂಸೈಡ್ ಅಟೆಂಪ್ಟ್ ಮಾಡಿ ಅನ್ಕಾನ್ಷಿಯಸ್ ಆಗಿ ಹಾಸ್ಪಿಟಲ್ ಸೇರಿದಾಗ ನಿಮ್ ಲೈಫ್ನ ವ್ಯಾಲ್ಯೂ ತಿಳಿಸೋಕೆ ಅಂತ ಈ ಪ್ರಯೋಗ ಮಾಡಿದ್ವಿ. ಎಷ್ಟೋ ಜನರಿಗೆ ಸಿಗದೆ ಇರೋ 2ನೇ ಅವಕಾಶ ಮತ್ತೆ ನಿಮ್ಗೆ ಸಿಕ್ಕಿದೆ. ಈಗ್ಲಾದ್ರೂ ನಿಮ್ಗೆ ನಿಮ್ ಲೈಫ್ನ ವ್ಯಾಲ್ಯೂ ತಿಳಿದಿದೆ ಅನ್ಕೊಂತೀನಿ.